ಟೀ, ಕಾಫಿ, ಸಿಗರೇಟ್ ಹ್ಯಾಬಿಟ್ನ ನಿಲ್ಲಿಸೋದು ಹೇಗೆ, ಬಿಡೋದು ಹೇಗೆ? ಮೂಲ ವಿಷಯಕ್ಕೆ ಬಂದರೆ ನಾವು ಈ ನಾನು ಅನ್ನೋದೇನಿದೆಯಲ್ಲ ಅದು ಸಹ ಒಂದು ಹ್ಯಾಬಿಟ್. ನಾವೇನು ನಾನು ಅಂತೀವೋ ಅದು ಸಹ ಮಾನ್ಯತೆ, ಅದು ಸಹ ಅಭ್ಯಾಸ. ಹ್ಯಾಬಿಟ್ ಅಂದರೆ ಏನೊಂದು ವಿಚಾರನ ಪದೇ ಪದೇ ನಾವು ಮಾಡ್ತೀವೋ ಅದು ಅಭ್ಯಾಸ ಆಗಿ ಪರಿಣಮಿಸ್ತದೆ. ನಾವು ಚಿಕ್ಕಂದಿನಿಂದ ನಾನು ಅಂತ ಹೇಳ್ಕೊಂಡು ಬಂದಿದ್ದೀವಿ, ಅದಕ್ಕೆ ನಾನು ಆಗಿದ್ದೀನಿ. ನಾನು ಅನ್ನೋದು ಏನೂ ಇಲ್ಲ, ನಾವು ರಿಪಿಟೇಷನ್ ಮಾಡಿ ನಾನು ಅಂತ ನಾವಾಗಿ ಇದ್ದೀವಿ, ಅದನ್ನು ನಾವು ನಂಬ್ತೀವಿ. ಈಗ ಟೀ ಕಾಫಿ ಬಿಡಬೇಕು, ಬಿಟ್ಟರೆ ಏನು ಲಾಭ ಆಗುತ್ತೆ? ಏನು ಆತ್ಮಜ್ಞಾನ ಆಗಿಬಿಡುತ್ತಾ? ಆತ್ಮಜ್ಞಾನ ಅನ್ನೋದು ಅಷ್ಟು ಸುಲಭನಾ? ಟೀ, ಕಾಫಿ, ಸಿಗರೇಟ್ ಈ ಥರ ಹ್ಯಾಬಿಟ್ ಇಲ್ದಿದ್ದವರಂತರು ಆತ್ಮಜ್ಞಾನಿಗಳ? ಟೀ, ಕಾಫಿ ಕುಡಿಯೋದ್ರಿಂದ ಏನು ಹಾನಿ ಆಗುತ್ತೆ? ಜಾಸ್ತಿ ಖರ್ಚಾಗುತ್ತಾ? ಮೈಂಡ್ಗೂ ಏನಾಗಲ್ಲ, ದೇಹಕ್ಕೂ ಏನಾಗಲ್ಲ. ಅದು ಬಿಟ್ಕೊಂಡು ನೀವೇನು ಮಾಡ್ಬೇಕಂತಿದ್ದೀರಾ? ಇಂಥ ಚಿಲ್ಲರೆ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ಈ ದೇಹ ತಿನ್ನಲಿಕ್ಕೆ ಇರೋದು, ಕುಡಿಲಿಕ್ಕೆ ಇರೋದು. ನೀವೇನು ಕೊಡ್ತೀರಾ ಅದಕ್ಕೆ ಅದು ಅಭ್ಯಾಸ ಆಗಿರುತ್ತೆ. ಒಂದೊಂದು ಧರ್ಮದವರು ಒಂದೊಂದು ಪ್ರಾಣಿನ ತಿಂತಾರೆ. ಈ ಚೈನೀಸ್ ಅವರು ಒಂದು ಪ್ರಾಣಿ ತಿಂತಾರೆ. ಸೊಸೈಟಿಯಲ್ಲಿ ಏನು ಕಲ್ಚರ್ ಇದೆ ಅದಕ್ಕೆ ತಕ್ಕ ಹಾಗೆ ದೇಹ ತಿಂತದೆ. ದೇಹದೊಳಗೆ ನಾವು ಏನು ಹಾಕ್ತಾಯಿದ್ದೀವೋ ಅದು ದೇಹ ಕೇಳುತ್ತೆ ಅಷ್ಟೇ, ಅದು ಪಚನನ ಮಾಡ್ಕೊಳ್ಳುತ್ತೆ. ಟೀ, ಕಾಫಿ, ಸಿಗರೇಟು ಸೇದಿದಂಥವ್ರು ಏನು 200 ವರ್ಷ ಬದುಕ್ತಾರಾ? ಏನು ಗೊತ್ತಾ, ಟೀ, ಕಾಫಿ ಕುಡಿಯಲ್ಲ ಅಂಥವರು ಅಹಂಕಾರಿಗಳ ಸಾಧ್ಯತೆಯೇ ಜಾಸ್ತಿ. ಟೀ, ಕಾಫಿ ಕುಡಿಯೋಂಥವ್ರು ನಾರ್ಮಲ್ ಆಗಿರ್ತಾರೆ. ಈ ಟೀ, ಕಾಫಿ ಅನ್ನೋದು ನಶೆ. ಆದರೆ ಕೆಲವೊಬ್ಬರಿಗೆ ದುಡ್ಡಿನ ನಶೆ ಇರುತ್ತೆ, ಪದವಿ ಪ್ರತಿಷ್ಠೆಯ ನಶೆ ಇರುತ್ತೆ, ಗೌರವದ ನಶೆ ಇರುತ್ತೆ, ಅದು ಸಹ ನಶೆನೇ. ನೀವು ಟೀ ಕುಡಿತಾ ಇದ್ದೀರಾ, ಕಾಫಿ ಕುಡಿತಾ ಇದ್ದೀರಾ, ಯಾರ್ದು ರಕ್ತ ಕುಡಿತಾ ಇಲ್ಲ, ಭ್ರಷ್ಟಾಚಾರ ಮಾಡ್ತಾಯಿಲ್ಲ, ಕೊಲೆ ಮಾಡ್ತಾಯಿಲ್ಲ, ಯಾರಿಗೇನು ಹಾನಿ ಮಾಡಿಲ್ಲ. ಹಾನಿ ಆದ್ರೂ ಸ್ವಲ್ಪ ಮಟ್ಟಿಗೆ ನಿಮ್ಮ ದೇಹಕ್ಕೆ ಆಗ್ಬೋದು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಎಷ್ಟೋ ಸಾಧು ಸಂತರು ಸಿಗರೇಟ್ ಸೇದ್ತಾ ನಶೆ ಮಾಡ್ತಾಯಿರ್ತಾರೆ. ಗುರ್ಜೆಪ್ ಇವರಂತೂ 24 ತಾಸು ಸಿಗರೇಟ್ ಸೇದ್ತಾಯಿದ್ರು. ಅವ್ರ ಶಿಷ್ಯರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸಿಗರೇಟ್ ಸೇದ್ಕೊಂಡೇ ಮಾತಾಡ್ತಿದ್ರು. ದೇಹ ನಿಕೋಟಿನ್ ಕೇಳ್ತಾ ಇದೆ, ಅದನ್ನು ಕೊಡ್ತಾ ಇದ್ದೀರಾ. ಮಾಂಸ ತಿನ್ನಲ್ಲ, ಸಿಗರೇಟ್ ಸೇದಲ್ಲ, ಹಾಗಂತ ಏನು 200 ವರ್ಷ ಬದುಕುತ್ತಾ ಶರೀರ? ಇಲ್ಲ ತಾನೇ. ನೀವು ಟೀ ಕುಡೀರಿ, ಕುಡಿದೇ ಇರ್ರಿ, ದೇಹ ಸಾಯುತ್ತೆ. ಸಿಗರೇಟು ಸೇದ್ರೆ ಆಗೋ ಪರಿಣಾಮಕ್ಕಿಂತ ಸಿಗರೇಟ್ ಬಿಡಬೇಕು ಅಂತ ಆಗೋ ಚಿಂತೆಯಿಂದನೇ ಜಾಸ್ತಿ ನಮಗೆ ತೊಂದರೆ ಆಗುತ್ತೆ. ನಾವು ಅರಿಯಬೇಕಾದ ಒಂದೇ ವಿಚಾರ ಏನು ಅಂದರೆ, ನಾವೇನಾದರೂ ತಲೆ ಕೆಡಿಸಬೇಕು ಅಂತ ಇದ್ದರೆ, ಚಿಂತೆ ಮಾಡಬೇಕಂದ್ರೆ ನಾವು ನಿರಾಕಾರ ಚೈತನ್ಯದ ಅನುಭವ ಮಾಡಲಿಕ್ಕೆ ಚಿಂತೆ ಪಡಬೇಕು. ಈ ಅನುಭವ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಹ್ಯಾಬಿಟ್ಗಳು ಬಿಟ್ಟು ಹೋಗ್ತವೆ. ನೀವ್ಯಾಕೆ ಈ ಕ್ಷುದ್ರ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂದರೆ ನಿಮಗೆ ದೊಡ್ಡದೇನೋ ಸಿಕ್ಕಿಲ್ಲ. ಧ್ಯಾನ, ನಿರಾಕಾರ ಅನುಭವ ಆದಾಗ ಈ ಸಿಗರೇಟು, ಕಾಫಿ, ಮಾಂಸ ಇಂಥ ಹ್ಯಾಬಿಟ್ಗಳು ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗುತ್ತೆ. ಧ್ಯಾನ ಮಾಡಿ. ಧ್ಯಾನದ ವಿಡಿಯೋ ಸೀರೀಸ್ಗಳು ಬಿಟ್ಟಿದ್ದೀನಿ, ಅದನ್ನು ಮಾಡಿ. ಕೆಟ್ಟ ಹ್ಯಾಬಿಟ್ ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗುತ್ತೆ.